ಇವತ್ತು ನಾನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿದ್ದೀನಿ. ಈ ಒಂದು ಬಸವ ಕಲ್ಯಾಣದಲ್ಲಿ ಪರಶುಕಟ್ಟೆ ಈಗಾಗಲೇ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಸ್ಥಳೀಯರು ಮಾಡ್ತಿದ್ದಾರೆ. ಪರಶುಕಟ್ಟೆ ಅಂದರೆ ಏನು ಅಂತಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಯಾವುದೇ ಜಾತಿ ಭೇದ ಇಲ್ಲದೆ ಏನೇ ಸಮಸ್ಯೆ ಇದ್ದರೂ ಕೂಡ ಅಷ್ಟೇ ಇದೇ ಒಂದು ಸ್ಥಳದಲ್ಲಿ ಕೂತು ಆ ಒಂದು ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳುವಂಥ ಒಂದು ಕೆಲಸವನ್ನು ಬಸವಣ್ಣವ್ರು ಮಾಡಿದರು. ಅದರ ಒಂದು ಅಭಿವೃದ್ಧಿಯನ್ನು ಇದುವರೆಗೂ ಕೂಡ ಅಷ್ಟೇ ಮಾಡಿಲ್ಲ. ಸರ್ಕಾರದಿಂದ 20 ಕೋಟಿ ರಿಲೀಸ್ ಆಗುತ್ತೆ, ಇವ್ರ ಕೈಯಿಂದ 9 ಕೋಟಿ ಆಗ್ತಾರೆ. 29 ಕೋಟಿ ಆದರೂ ಕೂಡ ಅಷ್ಟೇ ಈ ಒಂದು ಪರಶುಕಟ್ಟೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಮಾತ್ರ ಯಾರೊಬ್ಬರು ಕೂಡ ಮುಂದಾಗ್ತಿಲ್ಲ. ಈಗಾಗಲೇ ಬಸವ ಕಲ್ಯಾಣ ಜನರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಏನು ಪರ್ಟಿಕ್ಯುಲರ್ ಅಂತ ಪ್ರಾಬ್ಲಮ್ ಏನು, ಯಾಕೆ ಅಭಿವೃದ್ಧಿ ಮಾಡೋದಕ್ಕೆ ಅಧಿಕಾರಿಗಳು ಹಿಂದೇಟ್ ಆಗ್ತಿದ್ದಾರೆ ಅನ್ನುವಂಥದ್ದನ್ನು ಖುದ್ದು ಅವ್ರ ಬಾಯಿಂದನೇ ನಾನು ಕೇಳೋಣ. ಸರ್, ಮೊದಲನೇದಾಗಿ 12ನೇ ಶತಮಾನದ ಒಂದು ನೆನಪು ಸರ್, ಬಸವಣ್ಣವರ ನೆನಪಿದು. ಈ ಒಂದು ಪರಶುಕಟ್ಟೆಯನ್ನು ಯಾಕೆ ಅಭಿವೃದ್ಧಿ ಮಾಡೋದಕ್ಕೆ ಅಧಿಕಾರಿಗಳು ಹಿಂದೇಟ್ ಆಗ್ತಿದ್ದಾರೆ ಅಂತ? ಇದು ಮೊದಲು ಫೈಟ್ ಮಾಡಿದ್ವಿ, ಕೇಸಲ್ಲಿತ್ತು. ಜಜ್ಮೆಂಟ್ ಎಲ್ಲ ನಮ್ಮ ಹತ್ರ ಆಗಿದೆ. ಇದು ಇಲ್ಲಿನ ಜನ ಎಲ್ಲ ಲೋಕಲ್ ಎಲ್ಲದ ನಿವಾಸಿಗಳು ಕೂಡ್ಕೊಂಡು ಇದೊಂದು ಕೇಸ್ ಮಾಡಿಕೊಂಡು ಇದು ಉಳಿಸ್ಕೊಂಡು ಬಂದಿದ್ದಾರೆ ಈ ಜಾಗ ಪರಶುಕಟ್ಟೆಯನ್ನು. ಇದು ಎದುರೇನು ಓಪನ್ ಕಾಣ್ತಾ ಇದ್ದಾರೆ, ಇದೆಲ್ಲ ಇದೇ ಪರಶುಕಟ್ಟೆ ಕೆಳಗಡೆ ಬರುತ್ತೆ ಜಾಗ. ಈಗ 4-5 ಇಯರ್ಸ್ ಹಿಡಿದು ಡೆವಲಪ್ಮೆಂಟ್ ಕಡೆಯಿಂದ ಕೈ ಹಾಕಿದ್ರು ಗೌರ್ಮೆಂಟು. ಈಗ ಆಲ್ರೆಡಿ ಇದಕ್ಕೆ ಪರಶುಕಟ್ಟೆಗೆ ಅಂತೇಳಿ 29 CR ಖರ್ಚು ಮಾಡಿದ್ದಾರೆ. ಆದರೆ ಕಟ್ಟೆ ಹಾಗೆ ಉಳಿದಿದೆ. ಓನ್ಲಿ ರೋಡ್ಸು ನಾಲೆ ಮಾಡಿದ್ದಾರೆ, ಇದು ಹಾಗೆ ಬಿಟ್ಟಿದ್ದಾರೆ. ಮೇನ್ ಮಾಡಬೇಕಾಗಿದ್ದು ಇದು ಇದೇ ಬಿಟ್ಕೊಟ್ಟು ನಾಲೆ ರೋಡ್ ಮಾಡಿದ್ದಾರೆ. ಅದು ಸ್ವಲ್ಪ ಇದು ಡೆವಲಪ್ಮೆಂಟ್ ಆದಮೇಲೆ ನಾಲೆ ರೋಡ್ ಮಾಡಿದರೆ ನಡೀತಿತ್ತು. ಈಗ ಗೌರ್ಮೆಂಟು 20 ಕೋಟಿ ರಿಲೀಸ್ ಮಾಡುತ್ತೆ, ಏನು ಪರಶುಕಟ್ಟೆಯನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು. ಬಸವಣ್ಣವರ ನೆನಪುಗಳು ಸದಾಕಾಲ ಉಳಿಬೇಕು, ಎಲ್ಲರೂ ಕೂಡ ಅಷ್ಟೇ ಅದನ್ನು ನೋಡಿ ಒಂದು ಪ್ರವಾಸಿ ತಾಣ ಆಗಲಿ ಅನ್ನೋಂಥ ಉದ್ದೇಶನ ಮಾಡ್ತಾರೆ. ಆ 20 ಕೋಟಿ ರಿಲೀಸ್ ಆಗಿರೋ ಹಣನ ಯಾಕೆ ತಗೊಂಡೋಗಿ ರೋಡು ಅಭಿವೃದ್ಧಿ ಮಾಡುವಂಥದ್ದು ಅಥವಾ ಇನ್ನೇನೋ ಚರಂಡಿಗಳ ಅಭಿವೃದ್ಧಿ ಮಾಡುವಂಥದ್ದು ಈ ಥರದಕ್ಕೆ ಯಾಕೆ ಬಳಸ್ಕೊಂಡ್ರು ಅಂತ? ಮೊದಲನೇದಾಗಿ ಅವ್ರು ಮಾಡಬೇಕಾಗಿದ್ದು ಪರಶುಕಟ್ಟೆನ ಜೀರ್ಣೋದ್ಧಾರ ಕೆಲಸ. ಆದರೆ ಅವ್ರು ಮಾಡಿದ್ದೇನಪ್ಪ ಅಂದರೆ ಬರೀ ರೋಡು, ನಾಲೆ, ಡ್ರೈನೇಜ್ ಎಲ್ಲ ಕೆಲಸ ಮಾಡಿದ್ರು. ಬಟ್ ಇದ್ರ ಹಿಂದಿನ ಮರ್ಮನೇ ಗೊತ್ತಾಗ್ತಾ ಇಲ್ಲ. ಏನು ಬಜೆಟ್ ಕೊಟ್ಟು ಏನು ಕಮಿಷನ್ ತಿಂದ್ರೋ ಏನು ಮಾಡಿದ್ರು ಅದರ ಅರ್ಥನೇ ತಿಳಿತಾ ಇಲ್ಲ. ಏನು ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಬಸವಣ್ಣನ ಕಟ್ಟೆನ ಶುದ್ಧಿ ಮಾಡಿ ಇದಕ್ಕೆ ಜೀರ್ಣೋದ್ಧಾರ ಮಾಡಬೇಕೆಂಬುದು ಎಲ್ಲರ ಅಭಿಪ್ರಾಯ ಇತ್ತು. ಎಲ್ಲರೂ ಅದಕ್ಕೆ ಮನ್ನಣೆಯನ್ನು ಕೊಟ್ಟು ನಾವು ದೇವಸ್ಥಾನದವ್ರು ಕೂಡ ಹೇಳಿದ್ರು, ಆಯ್ತಪ್ಪ ಜೀರ್ಣೋದ್ಧಾರ ಮಾಡ್ತಾರೆ ಅಂದ್ರೆ ಮಾಡ್ರಿ ಅಂತ ಹೇಳಿದ್ರು. ಆದರೆ ಯಾವುದೇ ಪರಶುಕಟ್ಟೆ ಜೀರ್ಣೋದ್ಧಾರ ಆಗಿಲ್ಲ. ತಗಡ ಶೆಡ್ ಇತ್ತು, ಅದನ್ನು ಕಿತ್ತಾಕಿದ್ರು. ಬಿಸಿಲಲ್ಲಿ ಪರಶುಕಟ್ಟೆನ ಇಟ್ಟರು, ಅದಕ್ಕೆ ಯಾರು ಕೇಳಿಲ್ಲ. ಮತ್ತೆ ಕಮಿಷನರ್ ಹತ್ರ ಹೋಗಿ ಕೇಳಿದಾಗ ಅದನ್ನು 4 ಲಕ್ಷ, ಬರೀ 4 ಲಕ್ಷ ರೂಪಾಯಿ, 29 ಕೋಟಿಯಲ್ಲಿ ಬರೀ 4 ಲಕ್ಷ ರೂಪಾಯಿ ಈ ತಗಡ ಶೆಡ್ಡು. ಇದಕ್ಕೆ ಬಿಟ್ಟರೆ ಬೇರೆದೇನು ಉದ್ಧಾರ ಮಾಡಿಲ್ಲ. ಅಲ್ಲಿ ಮುಂದ್ಗಡೆ ಇರುವಂಥ ಸ್ಥಳ ಕೂಡ ನಮ್ದಿದೆ. ಆ ಸ್ಥಳದಲ್ಲಿ ತಂದು ಕಸ ಹಾಕೋದು, ಅದು ಮಾಡೋದು, ಇದು ಮಾಡೋದು. ಇಲ್ಲಿ ಯಾವುದೇ ಶೌಚಾಲಯ ನಿರ್ಮಾಣ ಇಲ್ಲ. ಈ ಥರ ತೊಂದರೆಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಯಾವುದೇ. ಸರ್, ಇವ್ರು ಹೇಳ್ತಾ ಇದ್ರು ಸರ್ 29 ಕೋಟಿ ರೂಪಾಯಲ್ಲಿ 4.5 ಲಕ್ಷ ಹಾಕಿ ತಗಡ್ ಶೆಡ್ ಒಂದು ಹಾಕ್ಬಿಟ್ಟು ಕೈ ತೊಳ್ಕೊಂಡು ಬಿಟ್ಟವ್ರೆ ಅಂತ. ಉಳಿದಿರೋಂಥ ಅಮೌಂಟ್ ಎಲ್ಲೋಯ್ತು ಅಂತ? ಇಲ್ಲ, ಆ ಅಮೌಂಟ್ ಬಗ್ಗೆ ಏನು ಮಾತಾಡೋದಿಲ್ಲ ನಾವು. ನಮ್ಮದು ಉದ್ದೇಶ ಏನಿತ್ತು, ಮೊದಲ ಪರಶುಕಟ್ಟೆ ಅಭಿವೃದ್ಧಿ ಆಗ್ಬೇಕು, ಅದ್ರ ಸಲುಗೋಸ್ಕರ ಬಜೆಟ್ ಬಂದಿತ್ತು. ಆ ಬಜೆಟ್ ಮೊದಲು ಪರಶುಕಟ್ಟೆ ಉದ್ಧಾರಕ್ಕಿಂತ ಆ ಬಜೆಟ್ ಏನು ಮಾಡಿದ್ರು, ಇನ್ನುಳಿದ ಕೆಲಸದಾಗ ಅವ್ರು ಏನು ಮಾಡಿದ್ರು ಅದು ನಮಗೇನು ಗೊತ್ತಿಲ್ಲ. ಅದರ ಅಭಿವೃದ್ಧಿ ಇದು ಆಗಿಲ್ಲಲ್ಲ, ಮೇನ್ ಅಭಿವೃದ್ಧಿ ಅದರೋಸ್ಕರ ಇದು ಬಜೆಟ್ ಬಂದಿತ್ತು. ಆ ಬಜೆಟ್ ಇನ್ನು ಬೇರೆ ಕಡೆ ಅಭಿವೃದ್ಧಿ ಬಳಸ್ಕೊಂಡ್ರು, ಅದು ಮೊದಲು ತಪ್ಪು. ಮೊದಲು ನಮ್ದೇನು ಪರಶುಕಟ್ಟೆ ಅಭಿವೃದ್ಧಿ ಸಲಕ ಅದು ಬಜೆಟ್ ಬಂದಿತ್ತು. 28 ಕೋಟಿ ಬಂದಿತ್ತು ಅಥವಾ 26 ಕೋಟಿ ಬಂದಿತ್ತು ಗೊತ್ತಿಲ್ಲ. ಅದು ಇದು ಅಭಿವೃದ್ಧಿ ಆಗೋದಿತ್ತು. ಯಾಕಂದ್ರೆ ಮೂಲ ಸ್ಥಾನ ಅದ ಇದು. ಇದು ಪರಶುಕಟ್ಟೆ ಏನದ, ಇದು ಪ್ರವಾಸಿ ತಾಣದ ಸಲೋಕಿ ಮತ್ತು ಏನದ ಪವಿತ್ರ ಸ್ಥಳ. ಇದು ಬಸವಣ್ಣವ್ರದ್ದು ಇದ್ದಿದ್ದು ಪರಶುಕಟ್ಟೆ ಏನದ ನಮಗೆ ಮೇನ್ ಬಸವಣ್ಣವ್ರದ್ದು ಇದು ಸ್ಥಾನ, ಮೂಲ ಸ್ಥಾನ ಇದು ಪರಶುಕಟ್ಟೆ. ಇದು ಅಭಿವೃದ್ಧಿ ಪಡಿಸೋ ಸರ್ಕಾರ ಕರ್ತವ್ಯ ಅದು, ಮೂಲ ಕರ್ತವ್ಯ ಇದು ಅದ. ಅದು ಬಿಟ್ಟು ರೋಡ್ ಮಾಡ್ದ, ನಾಲಿ ಮಾಡ್ದ, ಏನು ಉಪಯೋಗ ಇಲ್ಲ ಅದು. ಮೊದಲು ನೀವು ಇದು ಡೆವಲಪ್ಮೆಂಟ್ ಮಾಡಿ ಆಮೇಲೆ ಅದು ಡೆವಲಪ್ಮೆಂಟ್ ಮಾಡ್ಬೋದಿತ್ತು. ಈಗ ಇದೆಲ್ಲ ನೋಡಿದ್ರೆ ಇದನ್ನು ಅಭಿವೃದ್ಧಿ ಮಾಡೋಕ್ಕೆ ಅಂತ ಬಂದಿದ್ದ ದುಡ್ಡನ್ನ ನಾಳೆ ರೆಡಿ ಮಾಡ್ಕೊತಾರೆ ಅಥವಾ ರೋಡ್ ಮಾಡ್ತಾರೆ ಅಂದಾಗ ಇಲ್ಲೊಂದು ರೀತಿ ಕಮಿಷನ್ ದುಡ್ಡು ಹೊಡಿಯೋಕ್ಕೋ ಅಥವಾ ಕಂಪ್ಲೀಟಾಗಿ ದುಡ್ಡು ಹೊಡಿಯೋಕ್ಕೋ ಇದೊಂದು ರೀತಿ ಪ್ಲ್ಯಾನ್ ಅನಿಸುತ್ತೆ. ಹೇಗೆ ಸರ್? ಬಿಲ್ಕುಲ್ ಕರೆಕ್ಟ್ ನೀವು ಹೇಳೋದು. ಬರೋಬ್ಬರ ಹಾಗೇ ಮಾಡ್ಯಾರವರು. ಈಗ 29, ಈಗ ಇಲ್ಲಿ 29 ನಮ್ಮದೇನು ಸ್ಮಾರಕವ ದೇವಸ್ಥಾನದ್ದು ಅದು ಅಭಿವೃದ್ಧಿ ಮಾಡ್ತಾ ಅಂತಂದರು, ಆದರೂ ಯಾವುದೇ ಮಾಡಿಲ್ಲ. ಬರೀ ಇಲ್ಲಿ ಪರಶುಕಟ್ಟೆ ಸಲ ಕೊಟ್ಟಿದ್ದ ದುಡ್ಡು ಬರೀ ಅವ್ರ ಕಮಿಷನ್ ಸಲ ಇಲ್ಲಿ ಒಂದೇ ರೋಡ್ ಮಾಡಿದ್ರೆ ಇಲ್ಲಿಂದು ಅಲ್ಲೇನು ಕಾಣಿಸ್ತದೆ, ಆ ರೋಡ್ ಒಂದು ಮಾಡಿದ್ರು ಮತ್ತು ಇದೊಂದು ರೋಡ್ ಮಾಡಿದ್ರೆ ಮುಗ್ದೇ ಹೋಗಿತ್ರಿ. ಇದೆಲ್ಲ ನೋಡ್ತಿದ್ರೆ ಸರ್, ಬಸವ ಕಲ್ಯಾಣದಿಂದ ಬಸವಣ್ಣ ನೆನಪುಗಳನ್ನ ಅಳಿಸ್ಬೇಕು ಅನ್ನೋಂಥ ಉದ್ದೇಶ ಏನಾದರೂ ಇದೆಯಾ ಅಂತ? ಹೇಗೆ ಇದ್ದಿರ್ಬೋದು, ಇಲ್ಲ ಅಂತ ಹಂಗೆ ಹೇಳ್ತೀರಿ ನೀವು. ಇದು ಮೇನ್ ಇಂಪಾರ್ಟೆಂಟ್ ಸ್ಥಳ ಇದು ಪರಶುಕಟ್ಟ. ಅದು ಡೆವಲಪ್ಮೆಂಟ್ ಮಾಡೋದು ಬಿಟ್ಟು ಅವ್ರು ಇದು ಡೆವಲಪ್ ಮಾಡೋದು ಬಿಟ್ಟು ಬೇರೆ ಕಡೆ ಡೆವಲಪ್ ಮಾಡ್ಕೊತಿದ್ರೆ ಇದು ನಮ್ಮ ಜಾಗನೂ ತೆಗೆದುಕೊಂಡ್ರು. ಜಾಗ ತೊಗೊಂಡು ಬೇರೆ ಕಾಸ್ಟ್ದವ್ರಿಗೆ ಕೊಟ್ಟು ಬಿಟ್ಟಿದ್ರು.
ನಮಗೆ ಲುಕ್ಸಾನ್ ಮಾಡಿಬಿಟ್ರು. ಅವ್ರ ಫೇವರ್ದಾಗ ಹೋದ್ರಲ್ಲ ಆಫೀಸರ್ಸ್ಗಳು. ಅದ್ರ ಕಡೆ ನಮಗೆ ಅನಿಸ್ತದೆ ಇದ್ರಾಗ ಏನಾರ ಅವ್ರ ಪಾಲಿಟಿಕ್ಸ್ ಅದ. ಇದ್ರಾಗ ಪಾಲಿಟಿಕ್ಸ್ದಿಂದ ಈ ಥರ ಆಗಿದ್ದು ನಮ್ಗೆ ತಿಳಿದ ಮಟ್ಟಿಗೆ. ಯಾಕಂದ್ರೆ ಆ ದುಡ್ಡು ಆ್ಯಕ್ಚುಲಿ ಇದು ಕಾಶಿ ವಿಶ್ವನಾಥಂದು ಮೋದಿಯವ್ರು ಮಾಡಿದ್ದಾರೆ. ಮೊದಲು ಡೆವಲಪ್ಮೆಂಟ್ ಗುಡಿ ಮಾಡಿದ್ದಾರೆ ಅವ್ರು. ಈ ರೋಡ್ ಮಾಡ್ತಾ ಇದ್ದಾರೆ ಅವ್ರು. ಇದು ಮೊದಲು ಆ್ಯಕ್ಚುಲಿ ರೋಡ್ ಮಾಡೋಕ್ಕಿಂತ ಮೊದಲು ಇದು ಡೆವಲಪ್ ಮಾಡ್ತೀರಂದ್ರೆ ಇವತ್ತು ನಮ್ಮ ಭವ್ಯವಾದ ಒಂದು ಮಂಟಪ ಕಾಣಿಸ್ತೈತಿ ಇಲ್ಲಿ. ಇದ್ರಾಗ ಏನೈತಿ ಅಂದ್ರೆ ಕಮಿಷನ್ ಮ್ಯಾಗ ಕೆಲಸ ನಡೆದಿದ್ದು. ಇದು ಏನು ಡೆವಲಪ್ಮೆಂಟ್ ಮಾಡ್ಬೇಕಂತ ಯಾರೂ ಬಂದಿಲ್ಲ ಇಲ್ಲಿ. ಇದರ ದುಡ್ಡು ಎಷ್ಟು ತಿನ್ನಬೇಕು, ನಾವು ಎಷ್ಟು ಬೆನಿಫಿಟ್ ಮಾಡ್ಕೊಬೇಕಂಬ ಜನ ಬಂದಿದ್ದಾರೆ. ಇದು ಈ ಥರ ಆಗಿದೆ. ಮತ್ತು ರಾತ್ರಿ ಇದು ಕೆಲಸ ಆಗಿದ್ದೆ. ಇದು ಹಗಲು ಮಾಡಿದ್ದಿಲ್ಲ. ಇದು ರಾತ್ರಿ 12 ನಂತರ ಇದು ಕೆಲಸ ಮಾಡಿದ್ದೆ. ಇದಕ್ಕೆ ಯಾರು ಜವಾಬ್ದಾರು? ಸರ್ಕಾರ ಜವಾಬ್ದಾರ ಏನು ಪ್ರಾಧಿಕಾರ ಜವಾಬ್ದಾರ? ಯಾರು ಜವಾಬ್ದಾರಿ? ಇದು ಹೇಳಬೇಕಲ್ಲ ಗೌರ್ಮೆಂಟ್ ನಮಗೆ. ಇದು ಯಾಕಾಗ್ಯದ ಅಂದ್ರೆ ನಮ್ಗೆ ಗೌರ್ಮೆಂಟ್ ಹೇಳ್ಬೇಕು ನಮಗೆ. ಇದು ಸಂಸ್ಥೆ, ಇದಕ್ಕೊಂದು ಕಮಿಟಿ ಇದೆ. ಆ ಕಮಿಟಿ ಇನ್ಫಾರ್ಮೇಷನ್ ಇಲ್ಲಿ ಇದು ಕೆಲಸ ಆಗಿತ್ತು. ಅದ್ರ ಕಡೆ ನಾವು ಇದಕ್ಕೆ ಅಬ್ಜೆಕ್ಷನ್ನ ಇದಕ್ಕೆ ನಾವು ಬಹಿಷ್ಕಾರ ಮಾಡ್ತೀವಿ. ಇದು ಮಾಡೋದು ಮುಂದೆ ಅದು ಡೆವಲಪ್ ಮಾಡಬೇಕಾದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಪರ್ಮಿಷನ್ ತೊಗೊಂಡು ಮಾಡ್ಬೇಕಂತ ನಮ್ಗೆ ಹೇಳ್ತೀವಿ. ಒಂದು ವೇಳೆ ಏನಾದರೂ ಈ ಪರಶು ಕಟ್ಟೆನ ಈಗ ಹೇಳ್ತಾ ಇದ್ರು, ರಾತ್ರಿ ಒಂದಷ್ಟು ಜನ ಬರ್ತಾರೆ, ಅವ್ರದ್ದೇ ಇದು ಕಟ್ಟೆಯನ್ನು ಎತ್ತಿಸಬೇಕು ಅನ್ನೋಂಥ ಪ್ರಯತ್ನಗಳು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಯಾವ ಉದ್ದೇಶಕ್ಕೆ ಹಿಂಗೆ ಆಗ್ತಿದೆ? ಯಾವ ಉದ್ದೇಶ ನಮ್ಗೆ ಗೊತ್ತಾಗಿಲ್ಲ ಸರ್. ಅವ್ರು ಏನು ಮಾಡಿದ್ರು, ರಾತ್ರಿ ಬಂದು ಬಸವಣ್ಣನ ಇಲ್ಲಿ ಒಂದು ನಂದಿ ಮೂರ್ತಿ ಇತ್ತು, ಅದನ್ನು ಎತ್ತು ಹಾಕಿದ್ರು. ಎತ್ತು ಹಾಕಿದ್ದಕ್ಕೆ ಇದು ಡೆವಲಪ್ಮೆಂಟ್, ಈ ಪರಶುಕಟ್ಟೆ ಡೆವಲಪ್ಮೆಂಟೇ ಇಲ್ಲ. ಬರೀ ರೋಡ್ ಮಾಡೋ, ನಾಲಿ ಮಾಡೋ, ಅವ್ರು ಮುಸ್ಲಿಮ್ ಮನೇನೆ ಇದು ಮಾಡಿದ್ರು. ಬಸವಣ್ಣವರು 12ನೇ ಶತಮಾನದಾಗ ಇಲ್ಲಿ ಕುಂಕಸಿನ ಪರಶು ಅಂತಂದ್ರೆ ಇಲ್ಲೆಲ್ಲ ಜನರಿಗೆ ಊಟ ಗೀಟ ಎಲ್ಲ ಮಾಡಿಸೋದು, ದಾಸೋಹ ನಡೆಸೋದು ಎಲ್ಲ ಮಾಡ್ತಿದ್ರು. ಅದನ್ನೆಲ್ಲ ಇದು ಇಲ್ಲೆಲ್ಲ ಕೆಡ್ಸಿಟ್ಟು ಕಸಿನ್ಪುರ ಅದು ಜಾಗ ಎದುರಿನ ಜಾಗ ನಮ್ದ್ರಿ. ಅದು ಜಾಗ ಸಹಿತ ಅವ್ರು ಅದನ್ನ ಬಿಕಿಡಿ ಬಿದ್ದವ್ರು ಅವ್ರ ವರ್ಷ ಕೊಟ್ಟು ಕಸಿನ ಇದು ಮಾಡಿಬಿಟ್ಟಾರ. ಸರ್, ಇವ್ರು ಹೇಳ್ತಾ ಇದ್ರು ಬಸವಣ್ಣವರು 12ನೇ ಶತಮಾನದಲ್ಲಿ ಕಷ್ಟ ಅಂತ ಏನಾದರೂ ಬಂದಾಗ, ಸಮಸ್ಯೆ ಅಂತ ಬಂದಾಗ ಜಾತಿ ಭೇದ ಯಾವುದೂ ಇಲ್ಲದೆ ಪರಿಹಾರ ಮಾಡುವಂಥ ಕೆಲಸ ಮಾಡಿದ್ರು. ಜೊತೆಗೆ ಅನ್ನದಾಸೋಹವನ್ನು ಕೂಡ ಮಾಡ್ತಿದ್ರು ಅಂತ. ಸೊ ನೀವು ಈ ಪರಶುಕಟ್ಟೆ ಜೊತೆಗೆ ಈ ರೀತಿಯಂಥ ಅನ್ನದಾಸೋಹ ಆಗಿರ್ಬೋದು, ಯಾರೇ ಭಕ್ತಾದಿಗಳು ಬಂದರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು, ಈ ಥರದ ಐಡಿಯಾಲಜಿ ಇಟ್ಕೊಂಡು ನೀವೇನಾದರೂ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರೆ? ಏನು ಅವ್ರು ನಮ್ಗೆ ಚರ್ಚೆನೇ ಇಲ್ಲ ಸರ್. ನೋಡಿ ಸರ್, ಅದೇನು ನಾವು ಚರ್ಚೆ ಮಾಡಿಲ್ಲ. ಸಾಕಷ್ಟು ನಮ್ಮಲ್ಲಿ ಬಸವ ಕಲ್ಯಾಣದಲ್ಲಿ ದಾಸೋಹಕ್ಕೆ ಹಲವಾರು ನಮ್ಮಲ್ಲಿ ಸಂಘ ಸಂಸ್ಥೆಗಳು, ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿನೇ ಇದೆ. ನಿತ್ಯ ದಾಸೋಹ ಇರುತ್ತೆ, ಹನುಮ ಮಂಟಪದಲ್ಲಿ ಇರುತ್ತೆ, ಹಲವಾರು ಕಡೆ ಇದೆ. ಆದರೆ ಇಲ್ಲಿ ಬಂದಿರತಕ್ಕಂಥ 29 ಕೋಟಿ ಖರ್ಚು ಅದು ಹೆಂಗೆ ಅವ್ರ ತಲೆ ಹೊಳಿತಂದ್ರೆ 3 ಕಾರಣಕ್ಕಾಗಿ. ಒಬ್ಬರು ಹೆಸರಿಗಾಗಿ, ಒಬ್ಬರು ಹಣಕ್ಕಾಗಿ, ಇನ್ನೊಬ್ಬರು ಅಧಿಕಾರದ ದಾಹಕ್ಕಾಗಿ ಈ ಪರಶುಕಟ್ಟೆಯನ್ನು ಬಲಿ ಕೊಟ್ಟಿದ್ದಾರೆ ಸರ್. ಯಾರು ಸರ್ ಅವರು? ಸರ್, ಈಗ ನಾವು ಈ ಇದು ಪ್ರಚಾರಕ್ಕಾಗಿ ಅಂದರೆ ಸೇಡಂಜಿಯವರು ನನಗೆ ಒಂದೇ ಮಾಡ್ತಿದ್ರಿ ಸರ್. ಈ ಪರಶುಕಟ್ಟೆ ಮತ್ತು ಬಾಜಿರ್ತಕ್ಕಂಥ ಚಾಂದ್ ಪಾಷಾ ಮದರ್ಸಾ ಇಬ್ಬರು ನಡೀರ್ತಕ್ಕಂಥ ಏನಿದು ಸಮಸ್ಯೆ, ಇಬ್ಬರದ್ದು ಜಗಳ ಇದೆ, ರೈಟಾ ಸರ್? ಆ ಟೀಮ್ನಲ್ಲಿ ಸಮಸ್ಯೆಯಲ್ಲಿ ಯಾರು ಇರ್ಬೇಕು ಸರ್? ಪರಶುಕಟ್ಟೆ ಇಲ್ಲಿವರೆಗೆ ಯಾರು ಉಳಿಸಿದ್ದಾರೆ ಅವರು ಸದಸ್ಯರು ಇರಬೇಕು, ಮತ್ತು ಮದರಸಾದವರು ಇರಬೇಕು. ಆದರೆ ಸರ್, ಮದರಸಾದವ್ರನ್ನ ಒಳಗಡೆ ತೊಗೊತಾರೆ, ಅದು ಇತ್ಯರ್ಥ ಪಡಲಿಕ್ಕೆ ಆ ಟೀಮ್ನಲ್ಲಿ. ಆದರೆ ಪರಶುಕಟ್ಟೆಯಲ್ಲಿ ಇಲ್ಲಿವರೆಗೆ ನಮ್ಮ ಹಿರಿಯರು ಉಳಿಸಿದವ್ರನ್ನ ಯಾಕರ ಒಳಗಡೆ ಆ ಟೀಮ್ದಲ್ಲಿ ತೊಗೊಳ್ಳೋದಿಲ್ಲ? ಆಮೇಲೆ ಇನ್ನೊಂದು ಸರ್, ಈಗ ಇದಕ್ಕೆ ಬಸವರಾಜ ಪಾಟೀಲ್ ಅವರು, ಬಾಬಾ ಗಡ್ಡೆಯವರು ಏನು ಸರ್ ಅಧಿಕಾರ ಇವರಿಗೆ? ಇಲ್ಲಿ ಏನು ಅಧಿಕಾರಿಗಳವರು? ಯಾಕೆ ಅವ್ರು ಬಂದರು ಸರ್ ಇಲ್ಲಿ? ಆಮೇಲೆ ಇನ್ನೊಂದು, ಒಬ್ಬರು ಹೆಸರಿಗಾಗಿ ಆಯಿತು, ಅವರು ಹಣಕ್ಕಾಗಿ. ಬಾಬಾ ಸಾಹೇಬ್ ಗಡ್ಡೆಯವರು ಇಲ್ಲಿ ಏನು ಪರಿಹಾರ 29 ಕೋಟಿ ಏನು ಬಂದಿತ್ತು, ಇಲ್ಲೆಲ್ಲ ಜನರಿಗೆಲ್ಲ ಪರಿಹಾರ ಕೊಟ್ಟಿದ್ದಾರೆ ಸರ್. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ? ಸರ್ಕಾರದ ಏನಾದರೂ ರೂಲ್ಸು ಏನಾದರೂ ಮಾಡಿದ್ರಾ? ಇಂತಿಷ್ಟು ಸ್ಕ್ವೇರ್ ಫೀಟಿಗೆ ಇಂತಿಷ್ಟು ಅಮೌಂಟ್ ಸರ್ಕಾರ ರೂಲ್ಸ್ ಫಾಲೋ ಮಾಡಿದ್ರಾ? ಒಬ್ಬರಿಗೆ ಕೊಡ್ತೀರಾ 20 ಲಕ್ಷ ರೂಪಾಯಿ, ಒಬ್ಬರಿಗೆ ಕೊಡ್ತೀರಾ 1 ಕೋಟಿ ರೂಪಾಯಿ, ಅದು ಯಾವ ಆಧಾರದ ಮೇಲೆ ಕೊಡ್ತೀರಾ ಸರ್? ಇನ್ನೊಂದು, ಮಾನ್ಯ ಇಲ್ಲಿ ಬಸವ ಕಲ್ಯಾಣದ ಶಾಸಕರ ಶರಣು ಸಲ್ಗರ್ ಅವರು, ಅವರೇ ಇಲ್ಲಿ ಏನು ಮಾಡ್ತಾರೆ, ಚಾಲನೆ ಕೊಡ್ತಾರೆ ಸರ್. ಇದು ಇಲ್ಲಿ ನೋಡಿ ಸರ್, ಪರಶುಕಟ್ಟೆ ಜೀರ್ಣೋದ್ಧಾರಕ್ಕೆ ಚಾಲನೆ. ಸರ್, ಜೀರ್ಣೋದ್ಧಾರ ಅಂದರೆ ಏನು? ಪಾರಂಪರಿಕ ಕಟ್ಟಡ, ನಮ್ಮ ಹಳೆಯದಾದ ಕಟ್ಟಡಕ್ಕೆ, ಅದಕ್ಕೆ ಆವಾಗಿರ್ತಕ್ಕಂಥ ಶಿಲ್ಪಕಲೆಯಲ್ಲಿ, ಅಂದರೆ ಈಗ ಚಾಲುಕ್ಯರ ಒಂದು ಶೈಲಿಯಲ್ಲಿ ಕಟ್ಟದ್ದು, ಅದಕ್ಕೆ ರಿಪೇರಿ ಮಾಡೋದಂತ, ಅದಕ್ಕೆ ಜೀರ್ಣೋದ್ಧಾರ ಅಂತ ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು. ಇದು ಯಾವುದು ಸರ್? ಇದು ಬೇರೆಯವರೆಲ್ಲ ಮನೆಯೆಲ್ಲ ಕೇಳಿ ದುಡ್ಡು ಕೊಡೋದು, ಇದು ಯಾವುದು ಸರ್ ಜೀರ್ಣೋದ್ಧಾರ? ಇದು ಅಂದರೆ ಈ ದುಡ್ಡೆಲ್ಲ ಆ ಕಡೆ ಹೋಗ್ಬಿಟ್ಟಿದೆ, ಹೋಗ್ಬಿಟ್ಟಿದೆ ಸರ್.
ಇದು ಕೇಳಿದ್ದೀರಾ ಸರ್ ಹೋಗಿ ಯಾಕೆ ಸ್ವಾಮಿ ನಮ್ಮ ಒಂದು ಪರಶುಕಟ್ಟೆ ನಿರ್ಮಾಣಕ್ಕೆ ಅಂತನೋ ಅಭಿವೃದ್ಧಿಗೆ ಅಂತ ಬಂದಿರೋ ದುಡ್ಡನ್ನ ಬೇರೆ ಕಡೆ ಯಾಕೆ ತಗೊಂಡೋಗಿ ಹಾಕ್ತಿದ್ದೀರಾ ಅಂತ ಕೇಳಿದ್ದೀರಾ ಹೋಗಿ? ಕೇಳಿದ್ದೀವಿ ನಾವು. ಏನಂತಾರೆ ಬಸವರಾಜ್ ಪಾಟೀಲ್ ಸೇಡಂಜಿಗಿ ಶಾಸಕರಿಗೆ ನಾವು ಮಾತಾಡಿದ್ದೀವಿ, ಕೇಳಿದ್ದೀವಿ. ಈಗ ಸರ್ಕಾರ ನಂದಿಲ್ಲ, ನಾ ಏನು ಮಾಡಿ ನಡ್ರಿ MB ಪಾಟೀಲ್ ಹತ್ತಿರ ಹೋಗೋಣ, ಅಲ್ಲಿ ಹೋಗೋಣ. ಈಗ ಸರ್ಕಾರ ನಮ್ದಿಲ್ಲ. ಮೊದಲು ಬಿಜೆಪಿ ಸರ್ಕಾರ ಇತ್ತು. ಅಧಿಕಾರಿಗಳಿದಾರಲ್ಲ, ಈಗ ಜಿಲ್ಲಾಧಿಕಾರಿಗಳಿರ್ತಾರೆ. ಜಿಲ್ಲಾಧಿಕಾರಿಯವರು ಅವ್ರು ಏನು ಉತ್ತರ ಕೊಡ್ತಾ ಇಲ್ಲ ಇದಕ್ಕೆ, ಏನು ಕೊಡಲ್ಲ. ಅವರು ಮೊದಲಿಂದ ರಾಜಕೀಯ ವ್ಯವಸ್ಥೆ ಏನಿತ್ತು BKDB ಡೆವಲಪ್ದವರು, ಅವರು ಬಂದು ಏನು ಮಾಡಿದಾರೆ ಅದು ನಾನು ಮಾಡೀನಿ ಅಂತ ಹೇಳ್ತಾರೆ. ಈ ಟ್ರಸ್ಟ್ ಕಡೆಯಿಂದ ಕಮಿಟಿ ಕಡೆಯಿಂದ ಹೋಗಿ ಒತ್ತಡ ಹಾಕುವಂಥ ಕೆಲಸ ಮಾಡಿದ್ರ? ಯಾಕೆ ಇದನ್ನು ಅಭಿವೃದ್ಧಿ ಮಾಡ್ತಿಲ್ಲ ಸ್ವಾಮಿ ನೀವು ಅಂತ? ಇಲ್ಲ ಮಾಡಿದ್ದಾರೆ, ಬಟ್ ಇದಕ್ಕೆ ಯಾರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಬರೀ ಚುನಾವಣೆ ಬಂದಾಗ ಪರಸ್ಕಟ್ಟೆ ಮುದ್ದೆ ಹತ್ತಾರೆ, ಅಭಿವೃದ್ಧಿ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಲಿಂಗಾಯತರಿಗೆಲ್ಲ ಮೊಳವು ನೋಡೋದು. ಆಲ್ರೆಡಿ ನ್ಯೂಸ್ 18ದವರು ಮೊದಲು ಸುದ್ದಿ ಪ್ರಸಾರ ಮಾಡಿರಿ. ಅದ್ರ ಬಗ್ಗೆ ಯಾರಾದರೂ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ನಾನು ನಿಮಗೆ ಕೇಳಬೇಕು ಇವಾಗ. ಸ್ಟೇಟ್ ಲೆವೆಲ್ ನ್ಯೂಸ್ ಮಾಡಿದ್ರಿ ಪರಸ್ಕಟ್ಟೆದು, ಯಾರಾದರೂ ಕೊಟ್ಟಿದ್ದಾರೆ? ಯಾರಾದರೂ ಏನು ಕೊಟ್ಟಿಲ್ಲ. ಇದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಆಗಿದೆ. ಯಾರ್ದೋ ರೊಕ್ಕ ಎಲ್ಲ ಮುಂದೆ ಜಾತ್ರೆ ನಡೀತದೆ ಇಲ್ಲಿ ಅಷ್ಟೇ. ಈಗ ಮುಂದೆ ಏನು ಮಾಡಬೇಕು ಅಂತ ನೀವೆಲ್ಲರೂ ಕೂಡ, ಯಾಕಂದ್ರೆ ನಿಮ್ದೊಂದು ಕಮಿಟಿ ಇದೆ, ಟ್ರಸ್ಟ್ ಇದೆ, ನಿಮ್ಮದು ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಸರ್ ನೀವು? ನಾವು ಇವಾಗ ಅಭಿವೃದ್ಧಿ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಅವರಿಗೆ ಈ ಬ್ಲೂ ಪ್ರಿಂಟ್ ಇಲ್ಲ. ನಮ್ಗೆ ಏನು ಹೇಳಿದ್ರು ಕೆಡವಾಗ ಅಲ್ಲಿ ಕಲ್ಲದು ತಯಾರಾಗ್ತಾ ಇದೆ, ನಿಮ್ದೆಲ್ಲ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಏನು ಮಾಡ್ತಾ ಇಲ್ಲ. ಯಾರಿಗಾದೇ ಅಧಿಕಾರಿ ಕೇಳಿದ್ರೆ ಸ್ಲೋ ಆಗಿ ಮಾಡ್ತೀವಿ, ಬಜೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಜೆಟು ಎಲ್ಲ ರೋಡ್ ಡೆವಲಪ್ಮೆಂಟು ಚರಂಡಿ ಕೊಟ್ಟಿದ್ದಾರೆ. ಇದ್ದಿದ್ದು ದುಡ್ಡದೆಲ್ಲ ಲಂಚ ಹೊಡೆದು ಬಿಟ್ಟಿದ್ದಾರೆ. ಬಾಕಿ ಇದೇನು ಉಳಿದಿಲ್ಲ. ಇವಾಗ ಕೇಳಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಬಸವರಾಜ್ ಪಾಟೀಲ್ ಅವರಿಗೇನು ಕೇಳಿದ್ದೆವು, ಶರಣ ಸಲ್ಗರಿಗೆ ಕೇಳಿದ್ದೆವು, ಎಲ್ಲ ಜನರಿಗೆ ಕೇಳಿದ್ದೆವು, ಏನು ದುಡ್ಡಿಲ್ಲ ನೋಡೋಣ ಅಂತಾರೆ. ಯಾರೂ ಕೂಡ ಕೇರ್ ಮಾಡ್ತಾ ಇಲ್ಲ. ಈ ರೀತಿ ಎಲ್ಲ ವ್ಯವಸ್ಥೆ ನೋಡ್ತಿದ್ರೆ ನೀವು ಇದಕ್ಕೆ ಅಂತ ಬರೋ ದುಡ್ಡನ್ನ ಬೇರೆ ಕಡೆ ಇವರು ಡೆವಲಪ್ ಮಾಡೋಕ್ಕೆ ಬಳಸ್ಕೊತಾರೆ, ನೀವು ಕೇಳಿದಾಗ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನೋಡ್ತಿದ್ರೆ ಇಲ್ಲೊಂದು ರೀತಿ ಅಧಿಕಾರಿಗಳು ಒತ್ತಡಕ್ಕೆ ಮಾಡೋದಿಲ್ಲ, ಎಲ್ಲನೂ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ನಿಮಗೆ? ಅಧಿಕಾರಿಗಳು 2022ರಲ್ಲಿ ಬೊಮ್ಮಾಯಿ ಅವರು ಇಮಿಡಿಯೇಟಾಗಿ ಇಲ್ಲಿ BKDB ಸಭೆ ಮಾಡಿ ಇದಕ್ಕೆ 20 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು. ಅದಕ್ಕೆ ಏನು ಸದುದ್ದೇಶಕ್ಕೆ ಬಳಕೆ ಆಗಬೇಕಾಗಿತ್ತು, ಪ್ರಪ್ರಥಮವಾಗಿ ಆ ಸದುದ್ದೇಶಕ್ಕೆ ಬಳಕೆ ಆಗಿಲ್ಲ ಈ ಹಣ. ಅದಕ್ಕಾಗಿ ನಮಗೆ ಭಾಳ ನೋವದ. ಅದಕ್ಕೆ ಈ ಜಾಗದೇನು ಇತ್ಯರ್ಥದ, ಆ ಜಾಗ ಸಂಬಂಧಪಟ್ಟಿದ್ದು ಈಗಾಗಲೇ ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು, ಅವ್ರು ಉಳಿಸ್ಕೊಂಡು ಬಂದಿರತಕ್ಕಂಥ ಈ ಪರಶುಕಟ್ಟೆಯ ಜಾಗ ಇತ್ಯರ್ಥ ಸಮಯದಲ್ಲಿ ಕೇವಲ ಒಂದು ಕಮಿಟಿಗೆ ವಿಶ್ವಾಸಕ್ಕೆ ತೊಗೊಂಡು ಇನ್ನೊಂದು ಕಮಿಟಿಗೆ ತೊಗೊಂಡಿಲ್ಲ ಅಂತಕ್ಕಂಥದ್ದು ಏನದ ಸತ್ಯ ಅದ. ಆ ಸಂಬಂಧಪಟ್ಟ ಆ ಸಮಯದಲ್ಲಿದ್ದಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದ್ರೆ ಅವತ್ತಿನ ಇರ್ತಕ್ಕಂಥ ಅಧಿಕಾರಿಗಳು ಅವತ್ತು ರಾತ್ರೋರಾತ್ರಿ ಇದಕ್ಕೆ ಹೆಡಕೂರು. ನಮ್ಮ ಮರುದಿನ ಮುಂಜಾನೆ ತಹಸೀಲ್ ಆಫೀಸ್ದಾಗ ಮೀಟಿಂಗ್ ಕರೆದ್ರು. ರಮೇಶ್ ಕೋಲಾರ್ ಅವರಿದ್ದರು. ಹೋಗಿದ್ದು ಯಾವುದು ಇದು ಕೆಡಕಿದು ಯಾಕಂದ್ರೆ ಡೆವಲಪ್ಮೆಂಟ್ ಕಡೆಯಿಂದ ಅವತ್ತಿರ್ತಕ್ಕಂಥ ಅಧಿಕಾರಿಗಳು ಮುಗರು ಕುಂತಿರು. CPI ಅವರಿದ್ದರು, ತಹಸೀಲ್ದಾರ್ ಅವತ್ತಿನ ಸಾವಿತ್ರಿ ಸಲ್ಗಾರ್ ಅವರಿದ್ದರು, ಮತ್ತು ರಮೇಶ್ ಕೋಲಾರ್ ಅವರಿದ್ದರು. ಎಲ್ಲರೂ ನಮಗೆ ವಿಶ್ವಾಸ ಕೊಟ್ಟರು, 1 ವರ್ಷದಲ್ಲಿ ನಾವು ಇದನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತು. ಆದರೆ 1 ವರ್ಷ ಎಲ್ಲ 5 ವರ್ಷ ಆಯಿತು, ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಅದಕ್ಕಾಗಿ ಆ ಸಮಯದಲ್ಲಿದ್ದಂಥ ಅಧಿಕಾರಿಗಳಿಗೆ ಕ್ರಮ ತಗೋಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಡ ಮಾಡ್ತೀವಿ. ಯಾಕಂದರೆ ಪರಶುಕಟ್ಟೆ ಬಸವಣ್ಣನ ಒಂದು ಮೂಲ ಕುರಹ. ಅದಕ್ಕಾಗಿ ಇದನ್ನು ಈ ಹಿರಿಯರು ಉಳಿಸ್ಕೊಂಡು ಬಂದಿದ್ದಾರೆ. ಮುಂದಿನ ಪೀಳಿಗೆಗೆ ನಾವು ತೋರಿಸ್ಬೇಕಂದ್ರೆ ನಿಜಾಮನ ಆಡಳಿತದಲ್ಲೂ ಕೂಡ ಇದಕ್ಕೆ ಯಾವುದೇ ಧಕ್ಕೆ ಬಂದಿಲ್ಲ. ರಾತ್ರಿ 12 ಗಂಟೆಗೆ ಇದು ಕೆಡವಿದಾಗ ಮರುದಿನ ಮುಂಜಾನೆ ಇವರೆಲ್ಲ ಹತ್ತಿದ್ದಾರೆ ಬಸವೇಶ್ವರ ದೇವಸ್ಥಾನದಲ್ಲಿ. ಅಂಥ ನೋವಿನ ಸಂಗತಿ ಇದು ಅದ ಅಂತಕ್ಕಂಥ ಮಾತು. ಈಗ ಸರ್, ಪ್ರತಿ ಎಲೆಕ್ಷನ್ ಬಂದಾಗ್ಲೂ ಯಾರೆಲ್ಲ ನಿಂತಿರ್ತಾರಲ್ಲ ಅವ್ರು ಇಲ್ಲಿಗೆ ಬಂದು ಪೂಜೆ ಮಾಡಿಕೊಂಡು ನಾನು ಅಭಿವೃದ್ಧಿ ಮಾಡ್ತೀನಿ, 1 ವರ್ಷದಲ್ಲಿ ಕಟ್ಕೊಡ್ತೀನಿ, ಪರಶುಕಟ್ಟೆನ ನಾವು ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾರೆ. ಒಂದು ರೀತಿ ಅದರಿಂದ ಮತಗಳು ಸೆಳೆಯುವಂಥ ಕೆಲಸಗಳಾಗ್ತಿದೆ ಅನ್ನೋಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಅದು ನಿಜನಾ ಸರ್? ಅದು ಇದ್ರದು ಸಾಕ್ಷಿನೇ ಅದಲ್ರಿ ಈ ಮಾತು. ಹೇಳೋದೇನು ಅವಶ್ಯಕತೆನೇ ಇಲ್ಲ. ಬರೋದದ ಗೆದ್ದು ಬರಬೇಕು, ಓಟಿಂಗ್ ತೊಗೋಬೇಕು, ಬಂದು ಎಲ್ಲ ದೇವಸ್ಥಾನ ನಮಸ್ಕಾರ ಮಾಡಬೇಕು, ಎಲ್ಲರದು ಹಾಯ ಮಾಡಬೇಕು, ಮನೆ ಕಡೆ ನಡಿಬೇಕು. ಹೌದು, ನಮ್ಮ ಬಸವಣ್ಣ ನಾನು ಅಭಿವೃದ್ಧಿ ಮಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರಂತೆ. ನೋಡ್ರಿ ಸರ, ಇದು ಕೆಲಸ ಬಸವಣ್ಣವ್ರದ್ದು. ಬಸವ ಕಲ್ಯಾಣದೊಳಗೆ ಮೂಲ ಜಾಗ ಬಸವಣ್ಣವ್ರದ್ದು ಇದು ಒಂದೇ ಅದು. ಯಾವ ಕಡೆನೂ ಬಸವಣ್ಣ ಕೂತಿಲ್ಲ. ಇಲ್ಲಿ ಪರಶುಕಟ್ಟೆ ಮೇಲೆ ಕೂತಾರ. ಇಲ್ಲಿ ನಿರಂತರ ದಾಸೋಹ ನಡೀತಾ ಇತ್ತು. ಅವ್ರದ್ದೇನು ಪರಶುಕಟ್ಟೆ ಯಾಕಂದ್ರೆ ಇದಕ್ಕೆ ಅವ್ರದ್ದು ಪಾತ್ರೆಯೊಳಗಿಂದ ಏನು ದಾಸೋಹ ಮಾಡ್ತಾಯಿದ್ರು, ಪ್ರಸಾದ ಮಾಡ್ತಾಯಿದ್ರು. ಎಷ್ಟು ಜನ ಊಟ ಮಾಡಿದ್ರು ಆ ಪಾತ್ರೆ ಸವಿತಾ ಇರಲಿಲ್ಲ, ಮುಗಿತಾ ಇರಲಿಲ್ಲ. ಅದಕ್ಕೆ ಪರುಷ ಪಾತ್ರೆ ಇದ್ದ ಕಡೆಯಿಂದ ಪರಶುಕಟ್ಟೆ ಅಂತ ಹೆಸರು ಬಂತಿದ್ದಕ್ಕೆ. ಚೇತನ್ರಿ, ಇದು ನಾವು ಇಲ್ಲಿ ನಮ್ಮ ಅಧ್ಯಕ್ಷರಿದ್ದರು. ಆ ಜೀರ್ಣೋದ್ಧಾರದ ಕೆಲಸಕ್ಕೆ ಉದ್ಘಾಟನೆ ಮಾಡೋ ಕಾಲಕ್ಕೆ ಇವರಿದ್ದರು ಪಂಚ್ ಕಮಿಟಿ ಅಧ್ಯಕ್ಷರು. ಪಂಚ್ ಕಮಿಟಿ ನೋಟಿಸ್ದಾಗೇ ಇಲ್ಲ, ಟ್ರಸ್ಟ್ ಕಮಿಟಿ ನೋಟಿಸ್ದಾಗಿಲ್ಲ. ಯಾವನೋ ಬಂದು ಯಾವನೋ ಕಾರವಾರ ಮಾಡಿ ಯಾವನೋ ಕೆಡವಿ ಹೋದ. ಇವತ್ತಿಗೂ ನೀಲಿ ನಕ್ಷೆ ಇದು ನಮಗೆ ಕೊಟ್ಟಿಲ್ಲ. ಮೊನ್ನೆ ಸಹಿತ ಇದು ಜಗನ್ನಾಥ್ ರೆಡ್ಡಿ ಅವರು AC ಇದ್ದಾರೆ, ಅವ್ರ ಕಡೆ ಮೊನ್ನೆ ಹೋಗಿದ್ದೆವು. ಅವ್ರಿಗೆ ಕೇಳಿದ್ರೆ ಸಹಿತ ಗಪ್ಪೆ.
ನಮ್ಮ ದೇವಸ್ಥಾನ ಪಂಚ್ ಕಮಿಟಿಗೆ ದೇವಸ್ಥಾನ ಮಂಡಳಿಗೆ ಅವ್ರು ಕತ್ಲಲ್ಲಿ ಇಟ್ಟಾರ. ಹೋಗ್ಲಿ ಅಟ್ಲೀಸ್ಟ್ ಒಂದು ಪ್ಲಾನಿಂಗ್ ಅಂತ ಮಾಡ್ತಾರೆ ಸರ್. ಈಗ ಒಂದು ಮನೆ ಕಟ್ಟಬೇಕಂದ್ರೆ ನಾವು ಈ ರೂಮ್ ಇಲ್ಲೇ ಬರಬೇಕು, ಅಡುಗೆ ಮನೆ ಇಲ್ಲೇ ಬರಬೇಕು, ಮನೆ ಹಿಂಗೆ ಬರಬೇಕು ಅನ್ನೋಂಥದ್ದು ಇದಕ್ಕೊಂದು ಬ್ಲೂ ಪ್ರಿಂಟ್ ಅಂತ ಅಂದ್ರೆ ರೆಡಿ ಮಾಡಿದ್ದಾರೆ. ಹೋಗ್ಲಿ ಅಟ್ಲೀಸ್ಟ್ ಆ್ಯಕ್ಚುಲಿ ಇದು ನಮ್ಮ ಹಿರಿಯರು ಫೈಟ್ ಮಾಡಿದ್ದು. ಇದು ವಕ್ಫ್ದು ನಮ್ಮದು ಜಗಳ ಐತೆ ಸರ್. ಇವ್ರು ಲೋಕಲ್ ಖುರೇಶಿ ಜನ ಜೊತೆಲಿ ಅಗ್ರಿಮೆಂಟ್ ಮಾಡಿ ಇದ್ದಿದೆ ನಮ್ಮ ಜಾಗ ಬಿಟ್ಟಿದ್ದಾರೆ ಸರ್. ಇದು ನಮ್ಮ ಪರ್ಸ್ಕಟ್ಟೆ ಇದೆ ಅಂದ್ರೆ 25-30 ಫೀಟ್, ಇದಕ್ಕೆ 4 ಕಡೆ ರೋಡ್ ಮಾಡಿದ್ದಾರೆ. ಈ ಬೇರೆ ಜನ ನೀವೇನು ರೋಡ್ ಪರ್ಪಸ್ ಬಿಟ್ಟು ಅದೇ ನಮ್ಮ ಪರ್ಸ್ಕಟ್ಟೆ ತೊಗೋಬೇಕು, ಏನು ಉಳಿದ ಜಮೀನು ಅದು ನಮ್ಗೆ ಸೇರಬೇಕು, ಅದು ಡೆವಲಪ್ಮೆಂಟ್ ಮಾಡಿ ಇವ್ರು ಲೋಕಲ್ ಜೊತೆಲಿ ಅಗ್ರಿಮೆಂಟ್ ಅವ್ರಿಗೆ ಕೊಟ್ಟಿದ್ದಾರೆ. ನಮ್ಮ ಒರಿಜಿನಲ್ ಹೋಗಿಬಿಡ್ತೀರಿ, ಬೇರೆ ನಮ್ಮ ಸಲಕ್ಕೆ ಪರ್ಚೇಸ್ ಮಾಡೋದು ಬಿಟ್ಟು ಮತ್ತು ಜಗಳ ಲೋಕಲ್ ಜೊತೆಲಿ ಅಗ್ರಿಮೆಂಟ್ ಮಾಡಿದ್ದಾರೆ. ನಮ್ಮದು ಇತ್ತು ಇವ್ರು ವಕ್ ಕಡೆ ಜಗಳ ರೀ. ನಾವು ಎಷ್ಟೋ ಸಲ ನಾವು ಅವರೆಲ್ಲ ಫೇಲ್ ಆಗಿದ್ದಾರೆ ಮತ್ತು ಇವ್ರು ಅವ್ರ ಜೊತೆಲೇ ಮಾಡಿದ್ದಾರೆ. ಇದು ಆ್ಯಕ್ಚುಲ್ ವಕ್ಫ್ದು ನಮ್ಮ ಜಾಗ ಐತೆ, ಅವ್ರ ಜೊತೆ ಅಗ್ರಿಮೆಂಟ್ ಮಾಡಬೇಕು. ಲೋಕಲ್ ಖುರೇಶಿ ಜನ ಅಗ್ರಿಮೆಂಟ್ ಮಾಡಿ ಅವ್ರಿಗೆ ನಮ್ಮ ಜಾಗ ಅವ್ರಿಗೆ ಬಿಟ್ಟು ಕೊಟ್ಟಿದ್ದಾರೆ ಸರ್. ಅವ್ರಿಗೇನೋ ಮದರ್ಸಾ ಸ್ಕೂಲ್ ಏನೋ ಕಟ್ಟ ಸರ್. ಇದು ಎಲ್ಲಕ್ಕಿಂತ ತಪ್ಪು ಸರ್ ಇದು ಅಗ್ರಿಮೆಂಟ್ ಆಗಿ. ಈಗ ಯಾರೇ ಬಸವ ಕಲ್ಯಾಣಕ್ಕೆ ಬಂದರೂ ಒಂದು ರೀತಿ ಪರಶುಕಟ್ಟೆನ ಸಲ ನೋಡ್ಕೊಂಡು ಹೋಗೋಣ ಅಂತೇಳಿ ಬರ್ತಾರೆ ಅಂತ ಕೇಳ್ಪಟ್ವಿ. ಸೊ ಆಗ ಬಂದಂಥವ್ರು ಯಾಕೆ ಇದು ಅಭಿವೃದ್ಧಿ ಮಾಡಿಲ್ಲ ಅಂತ ಕೇಳಿರೋದುಂಟಾ? ಕೇಳಿದ್ದಾರೆ ಸರ್, ಭಾಳಷ್ಟು ಜನ ಕೇಳಿದ್ದಾರೆ. ಆದರೆ ನಾವು ಹೇಳಿದ್ದೀವಿ, ಆದರೆ ಇದು ಎಲ್ಲ ರಾಜಕಾರಣಿಯಾಗಿ ಇದು ಆಗಿದೆ ಸಮಸ್ಯೆಗಳು. ನಾವು ರೆಗ್ಯುಲರ್ ಆಗಿ ಬರುತ್ತಾ ಇರ್ತೇವೆ. ಹಾಂ, ಅಂದರೆ ಆ ಪಾರ್ಟಿಯವ್ರು ಮಾಡಲಿ ಅಂತಾನೆ ಅಥವಾ ಈ ಪಾರ್ಟಿಯವ್ರು ಮಾಡಲಿ ಅಂತಾನೆ ಅವರವರ ಕಿತ್ತಾಡ್ಕೊಂಡು ಇದು ಮಾಡ್ತಿದ್ದಾರೆ? ಈಗ ಏನು ಮಾಡಿದ್ದಾರೆ ಈಗ ಅವ್ರದವ್ರು ರಾಜಕೀಯ ಅಲ್ಲಿ ಅಥವಾ ಅಧಿಕಾರಿಗಳಲ್ಲಿ ಈ ಟೈಪ್ ಮಾಡಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ, ಯಾಕಂದರೆ ಈ ಸಮಸ್ಯೆ ಸದ್ಯಕ್ಕೆ ಬಗೆಹರುವಂತಿಲ್ಲ. ಯಾಕಂದರೆ ಒಂದು ವೇಳೆ ಅಭಿವೃದ್ಧಿ ಮಾಡಬೇಕು ಅಂತ ನಿರ್ಧಾರ ಸರ್ಕಾರ ಮಾಡಿದರೆ ಬಹುಶಃ ಇಷ್ಟೊತ್ತಿಗೆ ಅಭಿವೃದ್ಧಿ ಆಗಬೇಕಾಗಿತ್ತು. ದುಡ್ಡು ರಿಲೀಸ್ ಆಗಿರೋಂಥ ದುಡ್ಡು ಬೇರೆ ಕಡೆ ಬಳಕೆ ಮಾಡ್ಕೊತಾರೆ. ಈಗ ಕೇಳಿದ್ರೆ ದುಡ್ಡಿಲ್ಲ ಅಂತಾರೆ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್? ಸರ್, ಇದಕ್ಕಿಂತ ಮೊದಲು ನಾವು ಟಿವಿ 18 ಮಾಡಿದಿರಲ್ಲ, ಅದ್ರಾಗ ಏನಿದ್ರು ಶಾಸಕರು ಏನು ಹೇಳಿದರು, ನಾನು ಅಧಿವೇಶನದಲ್ಲಿ ಮಾಡ್ತೀನಿ ಅಂತೇಳಿ. ಈಗ ಅಧಿವೇಶನ ಮುಗಿದೋಯ್ತು. ಮುಂದಿನ ಅಧಿವೇಶನ ಈ ಅಧಿವೇಶನಾಗೂ ಏನೂ ಮಾಡಿಲ್ಲ. ಮುಂದಿನ ಅಧಿವೇಶನದಾಗ ಏನು ಮಾಡ್ತಾರೆ ಅಂತ ಏನು ಗೊತ್ತು ಅಲ್ಲ, ಹೋಪ್ಸ್ ಇದೆಯಾ ನಿಮಗೆ? ನಮಗೇನು ಗ್ಯಾರಂಟಿ ಇಲ್ಲ ಸರ್. ಅವ್ರು ಹೇಳಿದ್ರು ಸರ್ ನಮ್ಗೆ ಹೋಪ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಏನು ಮಾಡಬೇಕು ಅಂತ ಅಟ್ಲೀಸ್ಟು ಮಾಡ್ಲಿಕ್ಕೆ ಈಗ ರಾಜಕಾರಣಿದವರೇ ಒಳಗೆ ಬರಬೇಕಾಗತ್ತೆ. ಈಗ ಬೇರೆ ಆಫೀಸರ್ ಏನು ಇದು ಆಗಿಲ್ಲ, ಯಾಕಂದ್ರೆ ಓಟ್ ಕೇಳ್ತಾರೆ ಅವರು ಪರಸ್ಕಟ್ಟೆ ಹೆಸರು ಮೇಲೆ. ಅಧಿಕಾರಿಗಳಿಗೆ ಹೋಗಿ ಕೇಳಿದ್ರೆ ಏನಂತಾರೆ? ಅದಕ್ಕೆ ಬಜೆಟ್ ಇಲ್ಲ ಅಂತಾರೆ ಅವರು. ಬಂದಿ ಬಜೆಟ್ ಎಲ್ಲ ರಸ್ತೆ ಎಲ್ಲ ರೋಡು ಚರಂಡಿ ಮಾಡಿದ್ದಾರೆ. ಇಲ್ಲೆಲ್ಲ ಮನೆಗಳು ಇದ್ದು ರೀ, ಮುಸ್ಲಿಂ ಮನೆಗಳು, ಅವೆಲ್ಲ ಕಬ್ಜಾ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಸಿಕ್ಕಾಪಟ್ಟಿ ದುಡ್ಡು ಕೊಟ್ಟು ಎಲ್ಲ ಅಮೌಂಟ್ ಖಾಲಿ ಮಾಡಿಬಿಟ್ಟಿದ್ದಾರೆ. ಈಗ ಅಭಿವೃದ್ಧಿಯಲ್ಲಿ ಏನದ ತಗಡಿನ ಶೆಡ್ಡಿನಾಗ ಏನದ ಪರಸ್ಕಟ್ಟೆಯನ್ನು ಕೂಡಿಸಿಬಿಟ್ಟಿದ್ದಾರೆ. ಹಾಂ, ಇಷ್ಟೇ ಅವ್ರ ಅಭಿವೃದ್ಧಿ ಆಗಿದೆ ಇವಾಗ. ಈಗ ನೀವೇ ಮಾಧ್ಯಮದವರು ಇದಕ್ಕೆ ಧ್ವನಿ ಎತ್ತಬೇಕು ಜಾಸ್ತಿ ಆಗಿ. ಈಗ ನಮ್ದಂತೂ ಕೇಳಿದ್ರೆ ಈ ರೀಸೆಂಟಾಗಿ ಏನಾದರೂ ಶಾಸಕರನ್ನ ಭೇಟಿಯಾಗಿದ್ರಾ? ಏನು ಶಾಸಕರೇ ಯಾವಾಗ ಅಭಿವೃದ್ಧಿ ಮಾಡ್ತೀರಾ? ಒಂದು ಪರಶುಕಟ್ಟೆನ ಯಾವಾಗ ನೀವು ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹೇಳಿದ್ರೆ ಏನು ಜೀರ್ಣೋದ್ಧಾರ ಮಾಡ್ತೀರಾ ಅಂತ ಕೇಳಿದಿರಾ? ಕೇಳ್ತಾ ಇದ್ದೆ, ಅವ್ರನ್ನೂ ಫಾಲೋಅಪ್ ಮಾಡ್ತಾ ಇದ್ದಾರೆ. ಫಾಲೋಅಪ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಬೇಕಂತೆ ಫಾಲೋಅಪ್ ಮಾಡೋಕ್ಕೆ? ಸರ್ಕಾರ ಇಲ್ಲ, ಏನು ಮಾಡಬೇಕು ಅಂತಾರೆ. ಸರ್ಕಾರ ಇಲ್ಲ, ಈಗ ಏನು ಮಾಡಬೇಕು ಅಂತಾರೆ. ಸರ್ಕಾರ ಇದ್ದರೆ ನಾವು ಬಜೆಟ್ ತರ್ತಿದ್ವಿ, ಇದು ಡೆವಲಪ್ ಮಾಡ್ತೀವಿ. ನೆಕ್ಸ್ಟ್ ವರ್ಷ ನಾನು ಗೆಲ್ಸ್ರಿ ನಾನು ಮಾಡ್ತೀನಿ ಅಂತ ಅರ್ಥ ಅದೇನು? ಅದೇ ಅರ್ಥ, ಮತ್ತೇನು ಅದೇ ಅರ್ಥ. ಈ ಯಾವುದೇ ಪಕ್ಷಗಳು ಬಂದ್ರೂ ಇದೇ ಆಗೋಗುತ್ತಲ್ಲ ಸರ್. ಇದನ್ನೊಂದು ರೀತಿ ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂತಾರೆ. ಈ ಮನುಷ್ಯನ ಭಾವನೆಗಳನ್ನ ಯಾವ ರೀತಿ ಬಳಕೆ ಮಾಡ್ಕೊಂತ ಅನ್ನೋದಕ್ಕೆ ಬಹುಶಃ ಈ ಪರಶುಕಟ್ಟೆನೂ ಒಂದು ಎಕ್ಸಾಂಪಲ್ ಅನ್ಸುತ್ತೆ. ಹೌದೌದು, ಎಕ್ಸಾಂಪಲ್ ಇದೇ ಸೇಮ್ ಎಕ್ಸಾಂಪಲ್ ಇದೇ ಥರ ಮಾತಾಡೋರು ಎಲ್ಲರೂ. ಬಂದಾಗ ಅವ್ರು ತೋರಿಸಿದ್ರು ಸರ್, ಪರಶುಕಟ್ಟೆ ಜೀರ್ಣೋದ್ಧಾರಕ್ಕೆ ಚಾಲನೆ ಅಂತಂದ್ರು, ನಾನು ಮಾಡ್ತೀನಿ ಅಂತಂದ್ರು, ಅಭಿವೃದ್ಧಿ ಮಾಡ್ತೀನಿ ಅಂತಂದ್ರು. ಈಗ ನೋಡಿದ್ರೆ ನಮ್ಮ ಸರ್ಕಾರ ಇಲ್ಲ ಅಂತಾರಂತೆ. ಏನು ಸರ್ ಇದು? ಈಗ ಆ್ಯಕ್ಚುಲಿ ಏನದ ರೀ, ಅವ್ರು ಏನು ಮಾಡ್ತಾಲತ್ತಿದ್ದಾರೆ ಅದು ಮಾಡೋದು ಇರೋತಿಲ್ಲ. ನಮ್ಮ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಏನು ಟ್ರಸ್ಟ್ ಐತಿ, ಅದು ನಮ್ಮ ಹ್ಯಾಂಡ್ ಓವರ್ದಾಗ ಕೊಟ್ಬಿಡ್ರಿ, ನಾವು ಸ್ವಂತ ನಮ್ಮ ದುಡ್ಡಿಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಅವ್ರಿಗೆ ಇರೋತಿಲ್ಲ ಅವ್ರು ಬರೋದು, ಅವ್ರು ಏನೂ ಮಾಡಂಗೆ ಭೀ ಇಲ್ಲ. ಈಗ ಆಲ್ರೆಡಿ ನಾವು ಬಸವೇಶ್ವರ ಟೆಂಪಲ್ ಕೆಲಸ ಸ್ಟಾರ್ಟ್ ಅದ, ಅದು ಮುಗಿಯೋ ಹಂತದಲ್ಲಿದೆ. ಅದೇ ಪ್ರಕಾರ ನಾವು ಇಲ್ಲೂ ಮಾಡ್ತೀವಿ. ನಾವು ಗೌರ್ಮೆಂಟ್ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬೇಕು, ಹೇಳ್ಬಿಡ್ಬೇಕು. ಅವ್ರು ಖುಲ್ಲ ನಾವು ಮಾಡಂಗಿಲ್ಲ, ನೀವು ಮಾಡ್ಕೋರಿ ಅಂದ್ರೆ ನಾವು ಖುದ್ದು ಒಂದು ವರ್ಷದಿಂದ ಕಂಪ್ಲೀಟ್ ಮಾಡಿ ತೋರಿಸ್ತೀವಿ ಅವ್ರಿಗೆ, ಗೌರ್ಮೆಂಟ್ದವ್ರಿಗೆ. ನಾವು ಇದು ನಮ್ಮ ಚಾಲೆಂಜ್ ಅದ. ಅದು ಗೌರ್ಮೆಂಟ್ ಏನು ಮಾಡ್ಸಕಂಗಿಲ್ಲ, ಓಟಿನ ಆಸೆಗಾಗಿ ಏನು ಹೇಳ್ತಿದ್ದಾರೆ. ಆದ್ರೆ ಇದು ಯಾರು ಮಾಡ್ಸಕಸಲ್ಲ. ಇದು ಮಾಡ್ಬೇಕಾದ್ರೆ ಮತ್ತೆ ನಮ್ಮ ಸಂಸ್ಥೆನೇ ಮಾಡ್ಬೇಕಾಗಿತ್ತು. ಇದು ನಮ್ಮ ವಿಚಾರ. ಅದ್ರ ಕಡೆಯಿಂದ ನಾವು ಅವ್ರ ಮ್ಯಾಗ ವಿಶ್ವಾಸ ಇಲ್ಲ, ಒಂದೇ ಮಾತು. ಏನು ಸರ್ ಅವ್ರು ಹೇಳ್ತಾ ಇದ್ರು, ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ, ನಮ್ಗೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಅನುದಾನ ಇಲ್ಲ ಅಂತ ಹೇಳ್ಬಿಡ್ಲಿ, ನಾವೇ ದುಡ್ಡು ಹಾಕೊಂಡು ನಾವೇ ಅಭಿವೃದ್ಧಿ ಮಾಡ್ತೀವಿ ಅಂತ. ಅದಕ್ಕೆ ನೀವೆಲ್ಲರೂ ಕೂಡ ಓಕೆನಾ ಸರ್? ಎಸ್ ಸರ್, ಎಲ್ಲರೂ ಒಪ್ಪಿಗೆ ಮಾಡ್ತೀವಿ. ಎಲ್ಲರ ಜನ ಭಾಳ ಇದಕ್ಕೆ ಭಾಳ ಭಕ್ತರಿದ್ದಾರೆ ಸರ್. ಎಲ್ಲರೂ ಬಸವ ಕಲ್ಯಾಣದ ಎಲ್ಲರೂ ನಡ್ಕೋತಾರೆ ಇದಕ್ಕೆ. ಹಾಗಾಗಿ ಎಲ್ಲರೂ ಸಹಕಾರದಿಂದ ಇದು ಇಮಿಡಿಯೇಟಾಗಿ ಆಗುತ್ತೆ. ಈಗ ಲಾಸ್ಟ್ ಒಂದು ಕ್ಲಿಪ್ ತೋರಿಸಿ ಸರ್, ಜೀರ್ಣೋದ್ಧಾರ ಮಾಡ್ತೀವಿ ಅಂತ. ಬಹುಶಃ ಇಲ್ಲಿಗೆ ಅನುದಾನಕ್ಕಂತ ಬಂದಿರೋ ದುಡ್ಡನ್ನ ತಿಂದು ಅವರೇ ಜೀರ್ಣ ಮಾಡ್ಕೊಂಡು ಅವರೇ ಉದ್ಧಾರ ಆಗ್ಬಿಟ್ಟವ್ರು. ಇಲ್ಲಿ ಇದು ಮಾತ್ರ ಜೀರ್ಣೋದ್ಧಾರ ಇಲ್ಲ. ಅದು ಏನೇ ಇರಲಿ, ಈಗ ಆಗಿದ್ದು ಆಯಿತು. ಆದ್ರೆ ನಮ್ದು ಏನು ಮನವಿ ಇದೆ, ಮುಖ್ಯಮಂತ್ರಿ ಇರ್ಬೋದು ಅಥವಾ ಉಪಮುಖ್ಯಮಂತ್ರಿ ಇರ್ಬೋದು ಅಥವಾ ಇನ್ಚಾರ್ಜ್ ಮಿನಿಸ್ಟರ್ ಇರ್ಬೋದು,
ಇವ್ರಿಗೇನು ಮನವಿ ಇದೆ. ಈಗ ಆಗಿದ್ದು ನೀವೆಲ್ಲ ತೆಕ್ಕೊಂಡ್ಕೊಂಡ್ರಕ್ಕಿಂತ ನೀವೆಲ್ಲ ಅನುಭವ ಮಂಟಪ ಮಾಡೋ ಇದು ಅದ ಅದಕ್ಕಿಂತ ಪವಿತ್ರ ಸ್ಥಳ ಅದ ಅದು. ಇದಕ್ಕೆ ನಾವು ಮಾಡೋ ಕೆಲಸ ಸರ್ಕಾರದ ಮುಂಚೆ ಕೆಲಸ ಅದು. ಇದ್ರ ಸಲುವಾಗಿ ನೀವು ಇದಕ್ಕೇನು ಒಂದು 10,000 ಕೋಟಿ ಬೇಕಾಗಿಲ್ಲ. ಒಂದು 5-10 ಕೋಟಿನೊಳಗೆ ಚಾಣಕ್ಯ ಶೈಲಿದಾಗ ಕಲ್ಲಿನಲ್ಲಿ ಇದು ಗುಡಿ ತಯಾರಾಗುತ್ತೆ. ಇದಕ್ಕೆ ಸರ್ಕಾರ ನಮ್ಮ ಮನವಿ ಇದೆ, ಆದಷ್ಟು ಬೇಗ ಇದ್ರ ಕಡೆ ಗಮನ ಕೊಟ್ಟು ಜಲ್ದಿ ಬೇಗ ರೆಡಿ ಮಾಡಿರಿ. ಇಲ್ಲ ಆಗಲ್ಲ ಅಂತೇಳಿ ಆಗಲ್ಲ ಅಂತೇಳಿ ನೀವು ಒಂದು ರೇಟಿಂಗ್ದಾಗ ನಮ್ಗೆ ಕೊಡ್ರಿ, ನಾವು ದೇವಸ್ಥಾನ ಮಾಡಕ್ಕೆ ರೆಡಿ ಇದ್ದೀವಿ. ಈಗ ಸರ್ ಅವರು ಹೇಳ್ತಾ ಇದ್ರು ಸರ್, ಸುಮಾರು ಕೋಟಿ ಏನು ಬೇಕಾಗಿಲ್ಲ, ಒಂದು 5-6 ಕೋಟಿ ಇದ್ದರೆ ಸಾಕು, ತುಂಬ ಅದ್ಭುತವಾಗಿ ನಾವು ಕಟ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಆಗಲ್ಲ ಅಂದರೆ ಗೌರ್ಮೆಂಟ್ ಒಂದು ರೈಟಿಂಗಲ್ಲಿ ಕೊಟ್ಬಿಡಿ, ನಮ್ಮ ಕೈಲಿ ಆಗಲ್ಲ ಬಸವ ಕಲ್ಯಾಣದಲ್ಲಿ ಜೀರ್ಣೋದ್ಧಾರ ಮಾಡೋಕ್ಕೆ ಅಂತ ನಾವೇ ಮಾಡ್ಕೊತೀವಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಸರ್? ವಿಶೇಷತೆ ಏನಂದರೆ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಮಸ್ತ ಮನುಕುಲಕ್ಕೆ ಲೇಸನೆ ಬಯಸಿದಂತಾರೆ. ಇಲ್ಲಿ ಭಕ್ತಾದಿಗಳೆಲ್ಲ ಸಂಪೂರ್ಣ ಮನುಕುಲವೇ ಇದು ಅಭಿವೃದ್ಧಿಗೊಳ್ಬೇಕೆಂಬ ಒಂದು ಮನಸ್ಥಿತಿ ಇದೆ. ಅದೇ ರೀತಿಯಾಗಿ ನಮ್ಮ ಹಿರಿಯರು ತಲಾಂತರಾಂತರದಿಂದ ಇದು ಅನೇಕ ಅನ್ಯ ಧರ್ಮೀಯರು ಅಂದರೆ ಮುಸಲ್ಮಾನರು ಇಲ್ಲಿ ಒತ್ತಡ ಇತ್ತು. ಇಲ್ಲಿ ಪೂಜೆ ಮಾಡೋಕ್ಕೂ ಸಮಸ್ಯೆ, ಇಲ್ಲಿ ಆರತಿಗೆ ಬಂದಾಗ ಕೂಡ ಆ ಕಡೆ ಈ ಕಡೆ ನೋಡಬೇಕು, ಎತ್ತು ಧ್ವನಿಯಿಂದ ಆರತಿಗೆ ಕೂಡ ಮಾಡೋ ಸಂದರ್ಭ ಇದ್ದಿದ್ದಿಲ್ಲ. ಆ ಸಂದರ್ಭದಾಗ BJP ಗೌರ್ಮೆಂಟ್ ಬಸವರಾಜ ಬೊಮ್ಮಾಯಿಯವರು ಬಂದರು. ಬಸವಣ್ಣ ಅಂದರೆ ಇಡೀ ಕರ್ನಾಟಕದಲ್ಲಿ ಸಮಸ್ತ ಮನುಕುಲವೇ ಬಸವಣ್ಣ ಅಂದರೆ, ಯಾಕೆಂದರೆ ಮನುಷ್ಯ ಮಧ್ಯದಲ್ಲಿ ವೈಷಮ್ಯ ವೈರತ್ವ ತುಳಿತಕ್ಕೊಳಗಾಗಿರೋ ಎಲ್ಲರಿಗೂ ನ್ಯಾಯ ಕೊಡಿಸೋ ಕೆಲಸ ಇಲ್ಲಿ ಕುಂತು ಇದೇ ಸ್ಥಾನಕ್ಕೆ ಕುಂತು. ಹೇಗೆ ಹಿಂದೂಗಳಿಗೆ ಕಾಶಿ ವಿಶ್ವನಾಥ ತೀರ್ಥಸ್ಥಾನ ಇದೆ, ಸಮಸ್ತ ಶರಣರಿಗೆ ಇದು ತೀರ್ಥಸ್ಥಾನ ಇದೆ. ಅಂದರೆ ಏನಾದರೂ ನೀವು ಅನ್ಕೊಂಡಂಗೆ ಅಬ್ಸರ್ವೇಷನ್ ಮಾಡ್ದಂಗೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಬರುತ್ತೆ ಅಂತ ಏನಾದರೂ ಈ ಥರ ನಾಟಕ ಮಾಡ್ತಿದ್ದಾರಾ ಹೇಗೆ ಅಂತ? ಇಲ್ಲ, ಆಲ್ರೆಡಿ ಸರ್ಕಾರ ಇದಕ್ಕೆ ದುಡ್ಡು ಅನುದಾನ ಇಟ್ಟಿದೆ, ಅದು ಮಾಡ್ತಕ್ಕಂಥ. ಈಗ ಹೋಗಿ ನೋಡ್ರಿ, ಈ ಪರಿಸರ ಆವರಣದಲ್ಲಿ ಇಲ್ಲೇ ಅಸ್ವಚ್ಛವಾಗಿದೆ. ಇದ್ರ ಜವಾಬ್ದಾರರು ಯಾರು? ಅದೇ ನಾನು ಹೇಳ್ತಾ ಬರ್ತಾ ಇದ್ದೇನೆ. ಬಸವರಾಜ ಬೊಮ್ಮಾಯಿಯವರ ಸಂದರ್ಭದಲ್ಲಿ ದುಡ್ಡು ಕೊಟ್ಟರು ಬಂದು ಇಲ್ಲಿವರೆಗೂ ಬಂತು. ಮಾನ್ಯ ಶಾಸಕರ ಪ್ರಯತ್ನಗಳು ಕೂಡ ಮಾಡಿದ್ದಾರೆ. ನಮ್ಮ ಹಿರಿಯರು ಹಿಡ್ಕೊಂಡು ಬಂದಾರೆ. ಹೇಗೆ ಜೀವ ಮುಷ್ಟಿಯಲ್ಲಿ ಹಿಡ್ಕೊಂಡು ಬಂದಂಗೆ ಇದು ಪರ್ಸ್ಕಟ್ಟಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಬಂದಾರೆ ನಮ್ಮ ಹಿರಿಯರೆಲ್ಲ. ಯಾಕಂದ್ರೆ ಸಮಸ್ಯೆ ಏನಿದೆ ಈಗೂ ಕೂಡ ಇದು ಹಿಂದೂಗಳದಿತ್ತು. ಇದೆಲ್ಲ ಸಂಪೂರ್ಣವಾಗಿ ಬಸವಣ್ಣನ ಕಾಲದಲ್ಲಿ ಇಲ್ಲೆಲ್ಲ ಹಿರಿಯರು ಹೇಳ್ದಂಗೆ ಇತಿಹಾಸ ಎಲ್ಲ ಹೇಳ್ತದೆ. ಇಲ್ಲಿ ದಾಸೋಹ ನಡೀತಿತ್ತು. ಪ್ರತಿಯೊಬ್ಬರಿಗೆ ಇಲ್ಲಿ ಬಂದಿನವ್ರಿಗೆ ಯಾರು ಕೂಡ ಹಸಿವು ಮರೆತು ಹೋಗ್ತಿರು ಆ ಸಂದರ್ಭ ಇತ್ತು. ಇದು ಸಂಪೂರ್ಣವಾಗಿ ಅಭಿವೃದ್ಧಿ ಇಲ್ಲಿಂದೇ ಪ್ರಾರಂಭಗೊಳ್ಬೇಕಿತ್ತು. ಅದು ಅನ್ಯರಿಗೆ ದುಡ್ಡು ಕೊಟ್ಟು ಅವರಿಗೆ ಲಾಭ ಆಗ್ಯದ. ಇದು ಪರ್ಸ್ಕಟ್ಟಿಗೆ ಯಾವುದೇ ರೀತಿ ಲಾಭ ಆಗಿಲ್ಲ. ಇದಕ್ಕೆ ಮತ್ತು ತಾಂತ್ರಿಕ ಏನು ಅಡೆತಡೆ ಅದ ಆ ಅಡೆತಡೆ ದೂರ ಮಾಡಿ ಇದು ಅಭಿವೃದ್ಧಿ ಸಂಪೂರ್ಣವಾಗಿ ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂದ್ರೆ ಸಂಪೂರ್ಣ ಬಸವ ಕಲ್ಯಾಣ ನಾನು ಮತ್ತು ಹಿರಿಯರಿಗೂ ಹಾಗೂ ಸಮಾಜ ಸಮಸ್ತ ಮನುಕುಲ ಒಳಗೊಂಡು ಮಾನ್ಯ ಶಾಸಕರು ಕೂಡ ಅದಕ್ಕೆ ಧ್ವನಿ ಎತ್ತರ. ನಾವೆಲ್ಲ ಸಂಪೂರ್ಣವಾಗಿ ಇದು ಅಭಿವೃದ್ಧಿಗೋಸ್ಕರನೇ ಈ ಧ್ವನಿ ಎತ್ತಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಸರ್ಕಾರಕ್ಕಾಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಇದು ಮಾನವೀಯತೆಯ ಒಂದು ವಿಷಯವಾಗಿರೋದ್ರಿಂದ, ಸ್ಥಳವಾಗಿರೋದ್ರಿಂದ ಇದು ಬರೀ ಕರ್ನಾಟಕ ರಾಜ್ಯ ಸರ್ಕಾರ ಅಷ್ಟೇ ಮಾಡೋದಲ್ಲ, ಇದು ಕೇಂದ್ರ ಸರ್ಕಾರ ಇದರಲ್ಲಿ ಭಾಗಿಯಾಗಿ ವಿಶೇಷವಾಗಿ ಅನುದಾನವನ್ನು ಕೊಡಬೇಕು. ಇದಕ್ಕೆ ಎಷ್ಟಾಗ್ತದೆ ಅಷ್ಟು ಕೋಟಿ ಇಷ್ಟು ಕೋಟಿ ಲೆಕ್ಕ ಇಲ್ಲ. ಇದಕ್ಕೆ ವಿಶೇಷವಾಗಿ ಜಗತ್ ಪ್ರಸಿದ್ಧಿ ಆಗುವಂಥ ಐತಿಹಾಸಿಕ ಸ್ಥಾನ ಆಗಬೇಕು ಅಂತ ನಮ್ಮ ಅನಿಸಿಕೆ. ಓಕೆ, ಕೇಳಿದ್ರಲ್ಲ ಬಸವ ಕಲ್ಯಾಣದ ಜನರ ಮಾತು. 12ನೇ ಶತಮಾನದ ಏನು ಬಸವಣ್ಣವರು ಇದೇ ಒಂದು ಜಾಗದಲ್ಲಿ ಕೂತ್ಕೊಂಡು ಜನರಿಗೆ ಪರಿಹಾರವನ್ನು ಕೊಡ್ತಾಯಿದ್ರು. ಇವತ್ತು ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಹಣ ಬಿಡುಗಡೆ ಆಗಿತ್ತು. ಹಣವೆಲ್ಲವನ್ನೂ ಕೂಡ ಅಷ್ಟೇ ನುಂಗಿ ನೀರು ಕುಡ್ದಿದ್ದಾರೆ. ಇನ್ನಾದರೂ ಕೂಡ ಅಷ್ಟೇ ಸರ್ಕಾರ ಈ ಒಂದು ಅಭಿವೃದ್ಧಿಯನ್ನು ಮಾಡಿ, ಒಂದು ವೇಳೆ ನಿಮ್ಮ ಕೈಲಿ ಆಗಲಿಲ್ವಾ, ನಮ್ಮ ಕೈಲಿ ಆಗಲ್ಲ ಅಂತೇಳಿ ರೈಟಿಂಗಲ್ಲಿ ಕೊಡಿ, ನಾವೇ ದೇಣಿಗೆಯನ್ನಾದರೂ ಎತ್ತಿ ಈ ಒಂದು ಬಸವಣ್ಣನ ಒಂದು ಪರಶುಕಟ್ಟೆಯನ್ನು ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಬಸವ ಕಲ್ಯಾಣದ ಜನರು ಮಾತನಾಡ್ತಿರುವಂಥದ್ದು.